ಇದು 1 ಎಕರೆ 5 ಗುಂಟೆ ಜಾಗ. ಕನಕಪುರದಿಂದ 15 ಕಿಲೋಮೀಟ್ರ್ ಆಗುತ್ತೆ. ಈ ಥರ ಬ್ಯಾಕ್ ಡ್ರಾಪಲ್ಲಿ ಫ್ರಂಟೇ ವ್ಯೂ, ಇಲ್ಲಿ ವ್ಯೂ ಇರೋದು, ಸುತ್ತಲೂ ಇಲ್ಲಿ ವ್ಯೂ ಇದು. ಲ್ಯಾಂಡ್ ಬ್ಯಾಕ್ ಸೈಡನ್ನು ಈ ಥರದೊಂದು ಬೆಟ್ಟ ಇದೆ. ಪ್ಲಸ್ ಇದಕ್ಕೆ ಡ್ಯಾಮ್ ವ್ಯೂ ಇದೆ. ಡ್ಯಾಮ್ ತೋರಿಸ್ತೀನಿ. ಈ ಥರ 30 ಅಡಿ ರೋಡು, ಕಾಂಕ್ರೀಟ್ ಎಲ್ಲ ಸ್ಯಾಂಕ್ಷನ್ ಆಗಿದೆ. ಇದೆಲ್ಲ ಮಳೆಗಾಲ ಆದಮೇಲೆ ಕೆಲಸ ಹಿಡಿತಾರೆ. ಒಂದು ಎಕರೆ 5 ಗುಂಟೆ. ಇದೇನಿದೆ ಖಾಲಿ ಜಾಗ ಮೇಲ್ಗಡೆ ಇರೋದು, ಇದನ್ನು ಸೇರಿಸಿ ಇದು ರೇಷ್ಮೆ ಏನು ಕಾಣ್ತಾ ಇದೆಯಲ್ಲ, ಇಲ್ಲಿ ಎಡಗಡೆ ತೆಂಗಿನ ಮರದಿಂದ ಹಿಡಿದು ಬಲಗಡೆ ತೆಂಗಿನ ಮರ, ಇಲ್ಲಿ ಏನಾಗುತ್ತೆ ಇದು, ಇಲ್ಲಿಂದ 2ನೇ ತೆಂಗಿನ ಮರ ಕಾಣಿಸ್ತಿದೆಯಲ್ಲ ಕೈಯಿಂದ ಆಚೆಗೆ, ಇದು 1 ಎಕರೆ 5 ಗುಂಟೆ. ಒಳ್ಳೆ ಇಲ್ಲಿ ವ್ಯೂ ಇರುವಂಥದ್ದು. ಕನಕಪುರದಿಂದ 15 ಕಿಲೋಮೀಟ್ರು. ಪ್ಲಸ್ ಇಲ್ಲೊಂದು ಡ್ಯಾಮ್ ಇದೆ ನೋಡಿ. ಇದು ಡ್ಯಾಮ್ ಅಟ್ಯಾಚಿಲ್ಲ, ಜಸ್ಟ್ ಡ್ಯಾಮ್ ವ್ಯೂ ಇದೆ. ಇದು 1000 ಎಕರೆಯಲ್ಲಿ ಇರುವಂಥ ಡ್ಯಾಮ್. ಸ್ವಲ್ಪ ಮರಗಳ ಅಡ್ಡ ಇರೋದ್ರಿಂದ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ನೀರಿಗೇನು ಸಮಸ್ಯೆ ಇಲ್ಲ, ಆಲ್ರೆಡಿ ಎಲೆಕ್ಟ್ರಿಕ್ ಕನೆಕ್ಷನ್ ಇದೆ. ಇದರಲ್ಲಿ ಒಂದು 12 ತೆಂಗಿನ ಮರಗಳು ಬರುತ್ತೆ. ಈಗ ಅದೇ ಸೊ ಈ ಲ್ಯಾಂಡ್ಗೆ ಹೋಗೋ ದಾರಿ ಇದೇನೆ, ಮೆಟ್ಲಿಂಗಾಗಿ ರೋಡು, 30 ಅಡಿ ರೋಡು. ಈ ಥರ ಬ್ಯಾಕ್ ಡ್ರಾಪಲ್ಲಿ ಒಳ್ಳೆ ಎನ್ವಿರಾನ್ಮೆಂಟು, ಪಕ್ಕದಲ್ಲಿ ಎಲೆಕ್ಟ್ರಿಕ್ ಕನೆಕ್ಷನ್ ಇದೆ. ಜೊತೆಗೆ ಆ ಲ್ಯಾಂಡಲ್ಲಿ ಬೋರ್ವೆಲ್ ಕೂಡ ಇದೆ. ಇಲ್ಲಿ ನೋಡಿ ಕಣ್ಣಾಯಿಸಷ್ಟು 1000 ಎಕರೆಲಿರುವಂಥ ಡ್ಯಾಮ್ ಇದು. ಈ ಥರ ಬ್ಯಾಕ್ ವಾಟರ್ಗೆ ಅಟ್ಯಾಚ್ ಆಗಿಲ್ಲ. ಬ್ಯಾಕ್ ವಾಟ್ರಿಗೂ ಆ ಲ್ಯಾಂಡ್ಗೂ ತುಂಬ ಡಿಸ್ಟೆನ್ಸ್ ಇದೆ. ಈ ಥರ ವ್ಯೂ ಇರುವಂಥದ್ದು. ಸ್ಟಾರ್ಟ್ ಮಾಡಿ.
ಇದೇ ಜಾಗ. ಏನ್ರಿ ಇಂಥ ಜಾಗದಲ್ಲಿ ಬಂದಿದ್ದೀರಾ? ಚೆನ್ನಾಗಿದೆ ಬನ್ನಿ ಸರ್ ಇದು. ಅಲ್ಲ ಇದೇನೋ ಚೆನ್ನಾಗಿದೆ,